ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ ಸೆಕೆಂಡ್ ಸೆಮಿಸ್ಟರ್ SCP ರಿವೈಸ್ಡ್ NEP ಸಿಲೆಬಸ್ ನಲ್ಲಿ ಬರುವಂತಹ ಒಂದು ವಿಷಯ ಇಂಗ್ಲಿಷ್. ಸೊ ಅದರಲ್ಲಿ ಬರುವಂತಹ ಮೊದಲನೇ ಲೆಸನ್ ಚಿಕಾಗೋ ಅಡ್ರೆಸ್ ಬೈ ಸ್ವಾಮಿ ವಿವೇಕಾನಂದ. ಸೊ ಚಿಕಾಗೋದಲ್ಲಿ ನಡೆದಂತಹ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರವರು ನೀಡಿದಂತಹ ಭಾಷಣವನ್ನ ನಿಮಗೆ ಮೊದಲನೇ ಲೆಸನ್ ಆಗಿ ಕೊಟ್ಟಿದ್ದಾರೆ. ಸೊ ಇದರ ಮೇಲೆ ಕೇಳುವಂತಹ 10 ಅಂಕದ ಪ್ರಶ್ನೆಗೆ ನೀವು ಯಾವ ರೀತಿ ಉತ್ತರವನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಮೊದಲಿಗೆ ಒಂದೆರಡು ಎಕ್ಸಾಂಪಲ್ ಕ್ವಶನ್ಸ್ ನಾನು ತಗೊಂಡಿದ್ದೀನಿ. ವಾಟ್ ಅಕಾರ್ಡಿಂಗ್ ಟು ಸ್ವಾಮಿ ವಿವೇಕಾನಂದ ಹ್ಯಾಸ್ ದ ನೇಷನ್ ಡನ್ ಫಾರ್ ದ ಪೀಪಲ್ ಆಫ್ ಅದರ್ ನೇಷನ್. ಸ್ವಾಮಿ ವಿವೇಕಾನಂದರವರ ಪ್ರಕಾರ ನಮ್ಮ ದೇಶ ಜಗತ್ತಿನ ಬೇರೆ ದೇಶಗಳಿಗೆ ಯಾವ ಯಾವ ಕೊಡುಗೆಗಳನ್ನ ಅಥವಾ ಯಾವ ರೀತಿಯಾದ ಸಹಾಯವನ್ನ ಮಾಡಿದೆ. ವಾಟ್ ಈಸ್ ದ ಕೀ ಮೆಸೇಜ್ ಆಫ್ ಸ್ವಾಮಿ ವಿವೇಕಾನಂದ ಸ್ಪೀಚ್. ಸೊ ಸ್ವಾಮಿ ವಿವೇಕಾನಂದರವರ ಭಾಷಣದ ತಿರುಳೇನು. ಸೊ ಇದಿಷ್ಟು ಎಕ್ಸಾಂಪಲ್ ಕ್ವಶನ್ ಆಯ್ತು. ಇದಕ್ಕೆ ಸಂಬಂಧಪಟ್ಟಂತಹ 10 ಅಂಕದ ಯಾವುದೇ ಪ್ರಶ್ನೆ ಕೇಳಿ ಇದಕ್ಕೆ ಬರಿಬೇಕಾದ ಕೀ ಉತ್ತರಗಳನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಇದಕ್ಕೆ ನೀವು ಉತ್ತರವನ್ನ 4 ಭಾಗದಲ್ಲಿ ಬರೀಬೇಕಾಗುತ್ತೆ. ಮೊದಲನೇದ್ದು ನ್ಯಾರೇಟರ್, ಆಥರ್, ಲೇಖಕರ ಪರಿಚಯವನ್ನ ನೀವು ಮಾಡಬೇಕು. ಎರಡನೇ ಪಾರ್ಟ್ ನಲ್ಲಿ ಸ್ಮಾಲ್ ಇಂಟ್ರೊಡಕ್ಷನ್ ಮಾಡಬೇಕು, ಲೆಸನ್ ಅಂದ್ರೆ ಬೇಸಿಕ್ ಇಂಟ್ರೊಡಕ್ಷನ್ ಮಾಡಬೇಕು. ಥರ್ಡ್ ಭಾಗದಲ್ಲಿ ನೀವು ಎಕ್ಸ್ಪ್ಲನೇಷನ್ ಮಾಡಬೇಕು, ಲೆಸನ್ ನ ವಿವರಣೆಯನ್ನ ಮಾಡಬೇಕು. ಫೋರ್ತ್ ಪಾರ್ಟ್ ನಲ್ಲಿ ಕನ್ಕ್ಲೂಷನ್ ನ ಬರೀಬೇಕು. ಆಗ ಮಾತ್ರ ನಿಮಗೆ ಪೂರ್ತಿ 10 ಅಂಕಗಳು ಸಿಗುತ್ತೆ. ಮೊದಲನೇದು ಇಂಟ್ರೊಡಕ್ಷನ್ ಆಫ್ ನ್ಯಾರೇಟರ್. ದ Chicago address was given by ಸ್ವಾಮಿ ವಿವೇಕಾನಂದ. ಈ ಚಿಕಾಗೋ ಭಾಷಣವನ್ನ ಕೊಟ್ಟವರು ಸ್ವಾಮಿ ವಿವೇಕಾನಂದರವರು. He was born as ನರೇಂದ್ರ ದತ್ತ on 12th January 1863 in ಕೋಲ್ಕತ್ತಾ. ಸ್ವಾಮಿ ವಿವೇಕಾನಂದರವರು ನರೇಂದ್ರ ದತ್ತ ಎಂಬ ಹೆಸರಿನಿಂದ 12 ಜನವರಿ 1863ರಲ್ಲಿ ಕೋಲ್ಕತ್ತಾದಲ್ಲಿ ಜನಿಸಿದರು. He is an Hindu Indian monk, philosopher, author, religious teacher. ಇವರೊಬ್ಬರು ಅಂದ್ರೆ ಸ್ವಾಮಿ ವಿವೇಕಾನಂದರವರು ಒಬ್ಬ ಭಾರತೀಯ ಹಿಂದೂ ಸನ್ಯಾಸಿ, ಒಬ್ಬ ತತ್ವಜ್ಞಾನಿ, ಒಬ್ಬ ಲೇಖಕರು ಹಾಗೂ ರಿಲಿಜಿಯಸ್ ಟೀಚರ್, ಒಬ್ಬ ಧಾರ್ಮಿಕ ಬೋಧನೆ ಮಾಡುವಂತಹ ಬೋಧನಕಾರರು. He played major role in ವೇದಾಂತ and yoga to the western world. ವೇದಾಂತ ಮತ್ತು ಯೋಗವನ್ನ ಪಾಶ್ಚಿಮಾತ್ಯ ದೇಶಗಳಿಗೆ ಪರಿಚಯಿಸಿದವರು ಸ್ವಾಮಿ ವಿವೇಕಾನಂದರವರು. At the age of 18 he met with ಗುರು ರಾಮಕೃಷ್ಣ ಪರಮಹಂಸ and took ಸನ್ಯಾಸ. ಇವರು ತಮ್ಮ 18ನೇ ವಯಸ್ಸಿನಲ್ಲಿ ರಾಮಕೃಷ್ಣ ಪರಮಹಂಸ ಗುರುಗಳನ್ನು ಭೇಟಿಯಾಗಿ ಸನ್ಯಾಸತ್ವವನ್ನು ಪಡೆದುಕೊಂಡರು. The speech was given in Chicago Parliament of Religious. ಈ ಭಾಷಣವನ್ನ ಪ್ರಥಮ ಸರ್ವಧರ್ಮ ಸಮ್ಮೇಳನ ಚಿಕಾಗೋದಲ್ಲಿ ಕೊಡುತ್ತಾರೆ. ಸೊ ಇದಿಷ್ಟು ಬೇಸಿಕ್ ಇಂಟ್ರೊಡಕ್ಷನ್ ಆಫ್ ನ್ಯಾರೇಟರ್, ಲೇಖಕರ ಪರಿಚಯವಾಯಿತು. ಇನ್ನು ಲೆಸನ್ ನ ಸ್ಮಾಲ್ ಇಂಟ್ರೊಡಕ್ಷನ್ ಮಾಡಬೇಕು. ಸ್ವಾಮಿ ವಿವೇಕಾನಂದ ಡೆಲಿವರ್ಡ್ ಎ ಫೇಮಸ್ ಸ್ಪೀಚ್ ಬಿಗಿನಿಂಗ್ ವಿತ್ ದ ವರ್ಡ್ಸ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ. ಸೊ ಸ್ವಾಮಿ ವಿವೇಕಾನಂದರವರು ತಮ್ಮ ಭಾಷಣದ ಪ್ರಾರಂಭಿಕ ವಾಕ್ಯಗಳಲ್ಲಿ ಅಮೆರಿಕಾದ ಸಹೋದರ ಸಹೋದರಿಯರೇ ಎನ್ನುವ ಶಬ್ದಗಳ ಮೂಲಕ ಪ್ರಾರಂಭಿಸಿ ಬಹಳಷ್ಟು ಕ್ರಾಂತಿಯನ್ನು ಉಂಟು ಮಾಡಿದರು. ಏನ್ಸಿಯಂಟ್ ಹಿಂದೂ ರಿಲಿಜಿಯಸ್ ಟ್ರೆಡಿಷನ್ ಟು ಅಮೆರಿಕನ್ಸ್. ಅಮೆರಿಕನ್ನರಿಗೆ ಪುರಾತನವಾದಂತಹ ಹಿಂದೂ ಧರ್ಮದ ಕುರಿತು ಅವರಿಗೆ ಪರಿಚಯ ಮಾಡಿಕೊಟ್ರು. ದ ಸ್ಪೀಚ್ ಈಸ್ ಮೇಡ್ ಅನ್ ಎಕ್ಸ್ಟ್ರಾರ್ಡಿನರಿ ಇಂಪ್ರೆಷನ್. ಸೊ ಈ ಒಂದು ಭಾಷಣ ಜಗತ್ತಿನ ತುಂಬಾ ಅಥವಾ ಅಮೆರಿಕದಲ್ಲಿ ತುಂಬಾ ಒಂದು ರೀತಿಯಾದಂತಹ ಪ್ರಭಾವವನ್ನು ಸೃಷ್ಟಿ ಮಾಡಿತು. ಒನ್ ಅಮೆರಿಕನ್ ನ್ಯೂಸ್ ಪೇಪರ್ ಡಿಸ್ಕ್ರೈಬ್ಡ್ ಹಿಮ್ ಆಸ್ ಅನ್ ಆರೇಟರ್ ಬೈ ಡಿವೈನ್ ರೈಟ್ ಅಂಡ್ ಅನ್ಡೌಟೆಡ್ಲಿ ದ ಗ್ರೇಟೆಸ್ಟ್ ಫಿಗರ್ ಅಟ್ ದ ಪಾರ್ಲಿಮೆಂಟ್. ಸೊ ನ್ಯೂಸ್ ಪೇಪರ್ ಹೊಗಳುತ್ತಾರೆ ಇವರನ್ನ ಒಬ್ಬ ಗ್ರೇಟೆಸ್ಟ್ ಫಿಗರ್. ಸೊ ಇದಕ್ಕೆ ಯಾವುದೇ ಸಂಶಯವಿಲ್ಲ, ಇವರೊಬ್ಬ ಶ್ರೇಷ್ಠ ವ್ಯಕ್ತಿ. ಆ ಸಮ್ಮೇಳನದಲ್ಲಿ ಪಾರ್ಲಿಮೆಂಟ್ ನಲ್ಲಿ ಸಭೆಯಲ್ಲಿ ಇದ್ದಂತಹ ಎಲ್ಲ ವ್ಯಕ್ತಿಗಳಲ್ಲಿ ಈತ ಒಬ್ಬ ಶ್ರೇಷ್ಠ ವ್ಯಕ್ತಿ ಅನ್ನೋದಕ್ಕೆ ಯಾವುದೇ ಡೌಟ್ ಇಲ್ಲ ಅನ್ನೋ ಶಬ್ದದ ಮೂಲಕ ಇವರು ಅಮೆರಿಕದ ಪತ್ರಿಕೆಗಳು ಇವರನ್ನ ಹೊಗಳುತ್ತಾರೆ. ಸೊ ಇದಿಷ್ಟು ಬೇಸಿಕ್ ಇಂಟ್ರೊಡಕ್ಷನ್ ಆಫ್ ಲೆಸನ್ ಆಯ್ತು. ಈಗ ಎಕ್ಸ್ಪ್ಲನೇಷನ್ ಗೆ ಬರೋಣ. The speech was given by Swami Vivekananda at the first World Parliament of Religious, which was held from 11th to 27th September 1893. ಸೆಪ್ಟೆಂಬರ್ 11, 1983ರಂದು ಚಿಕಾಗೋದ ಪ್ರಥಮ ಸರ್ವಧರ್ಮ ಸಮ್ಮೇಳನದಲ್ಲಿ ಅಮೆರಿಕಾದಲ್ಲಿ ಈ ಭಾಷಣವನ್ನ ಸ್ವಾಮಿ ವಿವೇಕಾನಂದರವರು ನೀಡುತ್ತಾರೆ. In this parliament, delegates from all over the world participated. So ಈ ಒಂದು ಸರ್ವಧರ್ಮ ಸಮ್ಮೇಳನದಲ್ಲಿ ಜಗತ್ತಿನ ತುಂಬಾ ಇರುವಂತಹ ದೇಶಗಳ ವಿಭಿನ್ನ ಧರ್ಮಗಳ ಮುಖ್ಯಸ್ಥರು ಬಂದಿದ್ದರು. ವಿವೇಕಾನಂದ began his journey to America from Bombay on 31st May 1890 through aboard the ship Peninsula. ಸೊ ವಿವೇಕಾನಂದರವರು
ಮುಂಬೈದಿಂದ ತಮ್ಮ ಪ್ರಯಾಣವನ್ನು ಅಮೆರಿಕಕ್ಕೆ ಪ್ರಾರಂಭಿಸುತ್ತಾರೆ ಒಂದು ಹಡಗಿನ ಮೂಲಕ 31 ಮೇ 1890ರಲ್ಲಿ. In this speech, Swami Vivekananda immediately captured the attention of audience with his remarkable opening lines, "Sisters and Brothers of America." ಈ ಒಂದು ಭಾಷಣದಲ್ಲಿ ಸ್ವಾಮಿ ವಿವೇಕಾನಂದರವರು ಅಲ್ಲಿ ಇದ್ದಂತ ಎಲ್ಲ ಆಡಿಯನ್ಸ್, ಅಮೆರಿಕಾದ ಆಡಿಯನ್ಸ್ ನ ಗಮನವನ್ನ ಸೆಳೀತಾರೆ. ಅಮೆರಿಕಾದ ಸಹೋದರ ಸಹೋದರಿಯನ್ನು ವಾಕ್ಯವನ್ನ ಹೇಳುವ ಮೂಲಕ. He says, "It fills my heart with joy unspeakable to rise in the response to the warm cordial welcome. He thanks in the nature of the name of the most ancient order of moose. He thanks in the name of mother of religious. He thanks in the name of millions of Hindu people of all classes and sects." ಅಮೆರಿಕಾದಲ್ಲಿ ಇವರ ಸ್ವಾಗತವನ್ನ ನೋಡಿ ಅವರು ಹೊಗಳ್ತಾ ಇದ್ದಾರೆ ಅಥವಾ ಅಮೆರಿಕದ ಜನರಿಗೆ ವಂದನೆಗಳನ್ನ ತಿಳಿಸ್ತಾ ಇದ್ದಾರೆ. ಸೊ ಆತ್ಮೀಯವಾದ ವಂದನೆಗಳನ್ನು ನಾನು ಇಲ್ಲಿ ಸಲ್ಲಿಸಲು ಬಯಸುತ್ತೇನೆ. ಆತ್ಮೀಯವಾದ ನಿಮ್ಮ ಸ್ವಾಗತಕ್ಕೆ ವಂದನೆಗಳನ್ನ ಇಲ್ಲಿ ಸಲ್ಲಿಸಲು ಬಯಸುತ್ತೇನೆ. ಸೊ ನನ್ನ ಹೃದಯ ಅವರ್ಣನೀಯ ಆನಂದದಿಂದ ತುಂಬಿ ತುಳುಕುತ್ತಿದೆ. ಪ್ರಪಂಚದ ಅತ್ಯಂತ ಪುರಾತನವಾದ ಪ್ರಾಚೀನವಾದ ಸನ್ಯಾಸಿಗಳ ಸಂಘದ ಪರವಾಗಿ ನಿಮಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. ವಿವಿಧ ಧರ್ಮಗಳ ಮಾತೆಯ ಪರವಾಗಿ ನಿಮಗೆ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಿಂದೂ ಜನಾಂಗಕ್ಕೆ ಸೇರಿದ ಕೋಟಾನುಕೋಟಿ ಜನರ ಪರವಾಗಿ ನಿಮಗೆ ವಂದನೆಗಳನ್ನು ಅರ್ಪಿಸುತ್ತೇನೆ. ಸೊ ಈ ರೀತಿಯಾದ ಇಂಟ್ರೊಡಕ್ಷನ್ ಲೈನ್ ಸ್ವಾಮಿ ವಿವೇಕಾನಂದರವರು ಕೊಡ್ತಾರೆ. ವಿವೇಕಾನಂದ ಸೇಸ್ he comes from the land that practices our tolerance and has taught the world both tolerance and universal acceptance. A land that accepts all the religious as true and has sheltered persecuted the refugees of all religions and all the nations of the earth. ಸೊ ಧಾರ್ಮಿಕ ಇಲ್ಲಿರುವಂತಹ ಏನು ಬಂದಿರುವಂತಹ ಜನರಿಗೆ ಆಡಿಯನ್ಸ್ಗೆ ಅವ್ರು ಏನ್ ತಿಳಿಸ್ತಾ ಇದ್ದಾರೆ ಅಂದ್ರೆ, ಸೊ ನಾನು ಬಂದಿರುವಂತಹ ಧರ್ಮ ಏನಿದೆ, ಸೊ ಎಲ್ಲ ಪರಧರ್ಮಗಳನ್ನ ಸಹಿಷ್ಣುತೆಯನ್ನ ಸತ್ಯ ಎಂದು ಒಪ್ಪುವಂತಹ ಧರ್ಮದಿಂದ ನಾನು ಬಂದಿದ್ದೇನೆ. ಸೊ ಎಲ್ಲ ರಾಷ್ಟ್ರಗಳ ಎಲ್ಲ ಧರ್ಮಗಳ ಯಾರು ಹಿಂಸೆಗೆ ಒಳಪಟ್ಟಿದ್ದಾರೆ ಅವರಿಗೆ ಆಶ್ರಯವನ್ನ ನೀಡಿದಂತಹ ದೇಶಕ್ಕೆ ನಾನು ಸೇರಿದ್ದೇನೆ ಎಂಬ ಹೆಮ್ಮೆ ನನಗಿದೆ. ಈ ರೀತಿಯಾದಂತಹ ಭಾಷಣವನ್ನ ಕೊಡ್ತಾ ಇದ್ದಾರೆ. ಸೊ ಅವರು ಅದಕ್ಕೆ ಎಕ್ಸಾಂಪಲ್ಸ್ ಆಗಿ ಇಸ್ರೇಲಿಗಳನ್ನ, ಪಾರ್ಸಿ ಜನರನ್ನ, ರೋಮನ್ ಜನರನ್ನ, ಜೋರೋಸ್ಟ್ರಿಯನ್ ಜನರನ್ನ ಉದಾಹರಣೆಯಲ್ಲಿ ಹೇಳ್ತಾ ಇದ್ದಾರೆ. Excessive attachment. Next point, he strongly feels that his beautiful has been spoiled by the excess attachment to a particular set, obstinate or unreasonable attachment to a set of religious belief along with its after effect fanaticism. ಸೊ ಕೆಲವೊಂದಿಷ್ಟು ಜನರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಪ್ರಸ್ತುತವಾಗಿರುವಂತಹ ಕಂಡೀಷನ್ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ ಸ್ವಾಮಿ ವಿವೇಕಾನಂದರವರು. ಸೊ ಕೆಲವೊಂದಿಷ್ಟು ಜನರು ಒಂದೇ ಒಂದು ಧರ್ಮಕ್ಕೆ ಅತಿಯಾಗಿ ಅಂಟಿಕೊಂಡಿರುವುದು ಮತ್ತು ಉಳಿದ ಧರ್ಮಗಳನ್ನು ವಿರೋಧಿಸ್ತಾ ಇದ್ದಾರೆ. ತಮ್ಮ ಧರ್ಮ ಒಂದನ್ನೇ ಅವರು ಅಟ್ಯಾಚ್ಮೆಂಟ್ ಆಗಿದ್ದಾರೆ. ಸೊ ಇದನ್ನ ನಾನು ಒಪ್ಪುವುದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಅಕಾರ್ಡಿಂಗ್ ಟು ಸ್ವಾಮಿ ವಿವೇಕಾನಂದ, sectarianism, bigotry, its horrible descendant has possessed the earth and filled it with violence. ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾ ಇದ್ದಾರೆ, ಇಲ್ಲಿರುವಂತಹ ಜನರೇ ಕೆಲವೊಂದಿಷ್ಟು ಜನ ಧರ್ಮದ ಹೆಸರಿನಲ್ಲಿ ಹಿಂಸೆಯನ್ನ ಮಾಡುವುದರ ಮೂಲಕ ಅಥವಾ ಅತಿಯಾಗಿ ಒಂದೇ ಧರ್ಮವನ್ನು ನಂಬಿ ಉಳಿದ ಧರ್ಮಗಳನ್ನು ದ್ವೇಷಿಸುವುದರ ಮೂಲಕ ಈ ಒಂದು ರೀತಿಯಾದಂತಹ ಸಮಾಜಕ್ಕೆ ಧಕ್ಕೆಯನ್ನ ಜನರು ಉಂಟು ಮಾಡ್ತಾ ಇದ್ದಾರೆ. ಕಾನ್ಸಿಕ್ವೆನ್ಸಸ್. It is these sectarianism, bigotry and fascinated that has filled the earth with the violence, covered the world with bloodshed, destroyed entire civilization and brought much disappear. So ಈ ರೀತಿಯಾದಂತಹ ವಯೋಲೆನ್ಸ್, ಒಂದು ರೀತಿಯಾದಂತಹ ಗಲಭೆ ಅಥವಾ ಹಿಂಸೆ, ಬ್ಲಡ್ ಶೆಡ್, ರಕ್ತ ಕ್ರಾಂತಿಗಳಿಂದ ಈ ಸಿವಿಲೈಸೇಷನ್, ನಾಗರಿಕತೆ ಹಾಳಾಗುತ್ತಿದೆ. ಸೊ ಕನ್ಕ್ಲೂಷನ್ ಅಲ್ಲಿ ಹೇಳ್ತಾ ಇದ್ದಾರೆ, ಸ್ವಾಮಿ ವಿವೇಕಾನಂದ calls these three horrible demons. He strongly feels that the human society would be more advanced if it has not been designed by demons. ಸೊ ಈ ಮೇಲೆ ಕೊಟ್ಟಂತ ಮೂರು ಕಾರಣಗಳು, ಹಿಂಸೆ, ಒಂದೇ ಧರ್ಮದ ಮೇಲಿಟ್ಟಿರುವಂತಹ ಅಪಾರವಾದ ನಂಬಿಕೆ ಮತ್ತು ಬೇರೆ ಧರ್ಮಗಳನ್ನ ಹೀಯಾಳಿಸುವಂತವರ ಮನಸ್ಥಿತಿ. ಸೊ ಈ ಮೂರು ಕಾರಣಗಳಿಂದಾಗಿ ಇವತ್ತಿನ ನಮ್ಮ ನಾಗರಿಕತೆ ಮುಂದೆ ಇನ್ನೂ ಅಡ್ವಾನ್ಸ್ಡ್, ಇನ್ನೂ ಹೆಚ್ಚು ಬೆಳೆಯುವ
ಬೆಳೆಯಬಹುದಾಗಿತ್ತು, ಆದರೂ ಕೂಡ ನಾವು ಹಿಂದುಳಿದಿದ್ದೇವೆ. ಸೊ ಈ ರೀತಿಯಾದಂತಹ ಏನು 3 ಕೆಟ್ಟ ವಿಚಾರಗಳಿಂದ ನಾವು ದೂರ ಇರಬೇಕು ಅನ್ನೋದನ್ನು ತಿಳಿಸೋದ್ರ ಮೂಲಕ ತಮ್ಮ ಭಾಷಣವನ್ನು ಮುಗಿಸ್ತಾರೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಲೆಸನ್ ನೊಂದಿಗೆ ಸಿಗೋಣ.